ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಬಿಕ್ಕಟ್ಟೇನಿದೆ, ಪೆಟ್ರೋಲ್ ಡೀಸೆಲ್ಗೆ ನೋ ಸ್ಟಾಕ್ ಅನ್ನುವಂತ ಗಾಳಿ ಸುದ್ದಿ ಈಗ ಕೇಳಿ ಬರ್ತಾ ಇರುವಂತದ್ದು ಪೆಟ್ರೋಲ್ ಅಂಗಡಿಗಳಲ್ಲಿ. ಹುಕ್ಕೇರಿ ಪಟ್ಟಣದ ಪೆಟ್ರೋಲ್ ಬಂಕ್ಗಳಿಗೆ ಜನ ಮುಗಿಬಿದ್ದು ಹೋಗ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಬಿಕ್ಕಟ್ಟು ಮುಂದುವರಿತಾ ಇದ್ದಂತೆ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದೆ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಹುಕ್ಕೇರಿ ಪಟ್ಟಣದ ಪೆಟ್ರೋಲ್ ಬಂಕ್ಗೆ ಮುಗಿಬಿದ್ದು ಹೋಗ್ತಾ ಇದ್ದಾರೆ ಜನತೆ. ಫುಲ್ ಟ್ಯಾಂಕ್ ಜೊತೆಗೆ ಬಾಟಲ್ ನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಸಿಗೋದಿಲ್ವೋ ಅನ್ನುವಂಥದ್ದಕ್ಕೆ ಎಲ್ಲಾ ಕಡೆನೂ ಈಗ ಈ ತರದ ಸುದ್ದಿಗಳು ಕೇಳಿ ಬರ್ತಾ ಇದೆ. ನೋ ಸ್ಟಾಕ್ ಅಂತ ಬೋರ್ಡ್ಸ್ ನ ಎಷ್ಟೋ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕೋತಾ ಇದ್ದಾರೆ. ನೋಡಿ, ನಾವು ನೋಡ್ತಾ ಇದೀವಿ, ಮುಗಿಬಿದ್ದು ಹೋಗ್ತಾ ಇರುವಂತದ್ದು ಜನ. ಮುಂದಿನ ದಿನಗಳಲ್ಲಿ ನಮಗೆ ಪೆಟ್ರೋಲ್ ಸಿಗುತ್ತೋ ಇಲ್ವೋ, ಈಗಲೇ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಳೋಣ. ಆದಷ್ಟು ಎಷ್ಟು ಹೆಚ್ಚಾಗುತ್ತೋ ಈ ಗ್ಯಾಸ್ ಬಳಕೆ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರುವಂಥದ್ದು. ಒಂದು ತಗೊಳ್ಳುವಂಥವ್ರು 2-3 ತಗೊಂಡು ಹೋಗಿ ಇಟ್ಕೊಳ್ಳುವಂಥದ್ದು. ಈಗ ಪೆಟ್ರೋಲ್ ಡೀಸೆಲ್ ಬಳಕೆದಾರರು ಕೂಡ, ವಾಹನ ಸವಾರರು ಕೂಡ ಹಾಗೇ ಮುಂದುವರಿತಾ ಇದ್ದಾರೆ. ಕ್ಯಾನ್ಗಳನ್ನ ತಗೊಂಡು ಹೋಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಸ್ಟಾಕ್ ಇಟ್ಕೊಂಡು ಬಿಡೋಣ ಅಂತ ಮುಂದಾಗ್ತಿದ್ದಾರೆ. ಇದು ವದಂತಿಗೆ ಮಂದಿ ಹೆಚ್ಚು ಮಹತ್ವ ಕೊಡಂತಲೇ ಹಿಂಗಾಗೈತೆ. ಆ್ಯಕ್ಚುಲಿ ಅಂಥದ್ದೇನು ಪರಿಸ್ಥಿತಿ ಇಲ್ಲ, ಶಾರ್ಟೇಜ್ ಇಲ್ಲ, ರೇಟು ಏನು ಹೆಚ್ಚಾಗಿಲ್ಲ. ಆದರೆ ಜನ ಆ ವದಂತಿ ಏನು ವಾಟ್ಸಪ್ ಫೇಸ್ಬುಕ್ ಮೇಲೆ ಬಿಡತ್ತಾರಲ್ಲ, ಅದನ್ನು ಹೆಚ್ಚು ನಮ್ಮ ತಲೆಯಾಗ ತೊಗೊಂಡು ಹಿಂಗೆ ಬಂದು ಪ್ಯಾನಿಕ್ ಮಾಡತ್ತಾರ. ಪೆಟ್ರೋಲ್ ಹೆಂಗೆ ಸಿಗ್ತಾ ಇದ್ದಿಲ್ಲ, ಆ ಕಡೆ ಸೈಡ್ದೆಲ್ಲ ನೋಡತಕ್ಕ ಪಂಪ್ನ ಪೆಟ್ರೋಲ್ ಸಿಗೋದಿಲ್ಲ, ಗ್ಯಾಸ್ ಸಿಗೋದಿಲ್ಲ. ಜನ ಈ ಪ್ರಕಾರ ಮಾತಾಡ್ತೈತ್ರಿ. ಒಬ್ಬರು ಏನಂತಾರು ಪೆಟ್ರೋಲ್ ಗ್ಯಾಸ್ ಸ್ಟಾಕ್ ಐತಿ, ಇದು ಜನ ಪಬ್ಲಿಕ್ ಅಂದ್ರೆ ಎಬ್ಸಿ ಐತಿ, ಜನ ಎಲ್ಲ ಮುಕ್ಕರಿದಾರ ಅನ್ನೋದು ಈ ಜನ ಹಿಂಗೆ ಈ ಟೈಪ್ ಬಾಯಿಲೆ ಬರ ಐತಿ. ಪೆಟ್ರೋಲ್ ನಾವು ನೋಡ್ತಾ ಇದೀವಿ, ಜನ ಈ ರೀತಿಯಾಗಿ ಎಲ್ಲ ಪ್ರತಿಬಿಂಬಿಸ್ತಾ ಇದ್ದಾರೆ. ಒಬ್ರಿಗೊಬ್ರಿಗೆ ಹೇಳುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳನ್ನ ನೋಡುವುದು, ಅಲ್ಲಿ ಸ್ಟಾಕ್ ಇಲ್ಲ, ಇನ್ಮೇಲೆ ಸ್ಟಾಕ್ ಸಿಗೋದಿಲ್ಲ, ನಮಗೆ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ, ಒಬ್ರಿಗೊಬ್ರು ಮಾತಾಡ್ಕೊಳ್ಳುವಂಥದ್ದು. ಬನ್ನಿ ಇವಾಗಲೂ ಹೋಗಿರೋ ಬರೋದನ್ನೆಲ್ಲ ಎಷ್ಟು ದಿನಕ್ಕೆ ಸ್ಟಾಕ್ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟನ್ನು ತಂದುಬಿಡೋಣ ಅಂತ ಮುಂದಾಗ್ತಿದ್ದಾರೆ ಜನತೆ ಅಂತ ಹೇಳ್ತಾ ಇರುವಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಕೆಲವೊಂದು ಪೆಟ್ರೋಲ್ ಬಂಕ್ಗಳು ಈಗಲೂ ಕೂಡ ನೋ ಸ್ಟಾಕ್ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ. ಜನ ಹೋಗಿ ವಾಪಸ್ ಬರುವಂಥ ಘಟನೆಗಳು ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಿಸಿಯನ್ನು ಕೂಡ ಒಂದು ಮಟ್ಟಿಗೆ ತಲುಪಿದ್ದಾಯಿತು. ಇನ್ನೂ ಮುಂದುವರೆದಂತೆ ಪೆಟ್ರೋಲ್ ಡೀಸೆಲ್ ಕೈಗೆ ಸಿಗೋದೇ ಡೌಟು ಅನ್ನುವಂಥ ಪರಿಸ್ಥಿತಿ ಕೂಡ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದಕ್ಕೇನೆ ಜನತೆ ಈಗಲೇ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದಾರಾ ಅಥವಾ ದೂರಾಲೋಚನೆನ ಗೊತ್ತಿಲ್ಲ. ಒಬ್ರಿಗೊಬ್ರು ಹೇಳುವಂಥದ್ದು ಈ ರೀತಿಯಾಗಿ ಪೆಟ್ರೋಲ್ ಸಿಗೋದಿಲ್ಲ, ಡೀಸೆಲ್ ಸಿಗೋದಿಲ್ಲ, ಇನ್ಮೇಲೆ ಇವಾಗಲೇ ಸ್ಟಾಕ್ ಇಟ್ಕೊಂಡ್ಬಿಡಿ ಅಂತ. ಹಾಗೆ ಒಬ್ರಿಗೊಬ್ರು ಹೇಳ್ಕೊಂಡೇ ಈಗ ಮುಗಿಬಿದ್ದು ಹೋಗ್ತಾ ಇರುವಂಥದ್ದು ಜನತೆ ಪೆಟ್ರೋಲ್ ಬಂಕ್ಗಳಿಗೆ. ಎಷ್ಟೋ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ ಅಂದ್ರೂ ಕೂಡ ಆಕ್ರೋಶಕ್ಕೊಳಗಾಗ್ತಾ ಇದ್ದಾರೆ ಜನತೆ. ಯಾಕೆ ಸ್ಟಾಕ್ ಇಲ್ಲ, ಸುಳ್ಳು ಹೇಳ್ತಿದ್ದೀರಾ ಅನ್ನೋ ರೀತಿಯಾಗಿ. ಇಲ್ಲಿ ಎರಡೂ ತರಹದ ಪ್ರಕರಣಗಳು ಕೂಡ ನಡೀತಾ ಇದೆ. ಒಂದ್ ಕಡೆ ಸ್ಟಾಕ್ ಇಲ್ಲ ಅಂತ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ನವರು. ಇನ್ನು ಇದೇ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಚಿಕ್ಕೋಡಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ರವಿ, ಇದು ನೋಡ್ತಾ ಹೋದಾಗ ಜನ ಹೇಳ್ತಾ ಇದ್ದಾರೆ, ಇದು ಒಬ್ರಿಗೊಬ್ರು ಗಾಳಿ ಸುದ್ದಿ ಹರಡ್ತಾ ಇರುವಂತದ್ದು. ನಿಜವಾಗ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಉಂಟಾಗ್ತಿಲ್ಲ ಅಂತ, ಇದು ನಿಜಾನಾ ಅಂತ? ಹೌದು ಗಾಯತ್ರಿ ಅವರೇ, ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಬಿಕ್ಕಟ್ಟಿನಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುಳ್ಳು ಸುದ್ದಿ ಹರಡುತ್ತಿರುವಂತಹ ವಿಷಯವಾಗಿ ಇವತ್ತು ಜನ ಈ ರೀತಿ ಮುಗಿಬೀಳುವಂತ ದೃಶ್ಯಗಳು ತಾವು ಕಾಣಬಹುದು. ಅದು ಅಲ್ಲದೆ ಇಲ್ಲಿನ ಮಾಲೀಕರು ಕೂಡ ಹೇಳಿದ್ದಾರೆ, ಯಾವುದೇ ರೀತಿ ಪೆಟ್ರೋಲ್ ಆಗಲಿ ಅಥವಾ ಡೀಸೆಲ್ ಆಗಲಿ ಯಾವುದೇ ರೀತಿ ದರದಲ್ಲಿ ಬದಲಾವಣೆ ಆಗಿಲ್ಲ. ಆದರೂ ಕೂಡ ಜನರು ಈ ರೀತಿ ಒಂದು ರೀತಿಯ ದಂಗೆ ಮಾಡ್ತಾ ಇದ್ದಾರೆ ಅಂತ ಈ ಮಾಲೀಕರು ತಿಳಿಸಿದ್ದಾರೆ ಗಾಯತ್ರಿ. ಇನ್ನು ಎಷ್ಟೋ ಕಡೆ ಇಲ್ಲಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಅಷ್ಟೇನೆ ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ನೋ ಸ್ಟಾಕ್ ಬೋರ್ಡ್ ಗಳನ್ನ ಹಾಕೊಂಡಿರುವಂತ ಪೆಟ್ರೋಲ್ ಬಂಕ್ಗಳು ಇದಾವೆ. ಹೋಗಿ ವಾಪಸ್ ಬರ್ತಾ ಇರುವಂತವ್ರು ಕೂಡ ಇದ್ದಾರೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನುವಂಥದ್ದು ನಿಜಕ್ಕೂ ಜನಕ್ಕೆ ಗೊಂದಲ ಉಂಟು ಮಾಡ್ತಾ ಇದೆ ಇದು. ಹೌದು, ಇಲ್ಲಿವರೆಗೆ ಹುಕ್ಕೇರಿ ಆಗಲಿ ಅಥವಾ ಚಿಕ್ಕೋಡಿ ಆಗಲಿ ಗೋಕಾಕ್ ಆಗಲಿ ಈ ಭಾಗದಲ್ಲಿ ಯಾವುದೇ ರೀತಿಯ ಗೊಂದಲ ವಾತಾವರಣ ಇರುವುದಿಲ್ಲ. ಈಗ ಸುಮಾರು 2 ದಿನಗಳಿಂದ ಈ ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿನ ವಾತಾವರಣದಲ್ಲಿ.
ಹಾಗಿದ್ರೆ 2 ದಿನಗಳಿಂದ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇಲ್ಲ, ಜನ ಗಾಳಿ ಸುದ್ದಿನ ನಂಬ್ತಿದ್ದಾರೆ ಅಂತ ನೀವು ಹೇಳ್ತಾ ಇರುವಂತದ್ದು. ಹೌದೌದು, ಗಾಳಿಯ ಸುದ್ದಿ ಆಧಾರದ ಮೇಲೆ ಇವತ್ತು ಜನ ಈ ರೀತಿ ಮುಗಿಬೀಳೋದು ದೃಶ್ಯವನ್ನು ತಾವು ಕಾಣಬಹುದಾಗಿದೆ. ಈಗ ಈ ರೀತಿಯಾಗಿ ಒಂದೇ ಸಲ ಜನ ಬಂದು ಮುಗಿ ಬೀಳೋದ್ರಿಂದ ಏನಾದ್ರೂ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಮಾಲೀಕರಿಗೆ ಒಂದೇ ಸಲ ಸ್ಟಾಕ್ ಖಾಲಿ ಆಗ್ಬಿಡುತ್ತೆ ಅನ್ನುವಂತ ಆತಂಕ ಏನಾದ್ರೂ ಇದೆಯಾ ಅಂತ? ಹೌದೌದು, ತುಂಬಾ ತೊಂದರೆ ಆಗ್ತಾ ಇದೆ. ಇವತ್ತು ಯಾವ ರೀತಿ ತೊಂದರೆ ಅಂದ್ರೆ ರಸ್ತೆಗಳ ಮೇಲೆ ಕೂಡ ವಾಹನ ದಟ್ಟಣೆಯಿಂದ ಹೋಗೋ ಬರುವಂತ ಸಂಚಾರಗಳು ಕೂಡ ಇವತ್ತು ತುಂಬಾ ತೊಂದರೆ ಆಗ್ತಾ ಇದೆ. ಎಸ್, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಹೋದ್ರು, ಇದು ನಿಜಕ್ಕೂ ಕೂಡ ಜನ ಈ ರೀತಿಯಾಗಿ ಗಾಳಿ ಸುದ್ದಿ ನಂಬ್ತಾ ಇರುವಂತದ್ದು. ಕೆಲವೊಂದ್ ಕಡೆ ಸಮಸ್ಯೆ ಇರೋದಂತೂ ನಿಜ, ಆದ್ರೆ ಈ ಜಾಗ ನಾವೇನು ಹುಕ್ಕೇರಿ ಪಟ್ಟಣದ ನೋಡ್ತಾ ಇದೀವಿ, ಇಲ್ಲಿ ನಿಜವಾಗ್ಲೂ ಸಮಸ್ಯೆ ಇಲ್ಲ. ಇಲ್ಲಿನ ಜನ ಯಾವ ರೀತಿ ಆಗ್ತಿದ್ದಾರೆ ಅಂದ್ರೆ ಬರೀ ಸೋಷಿಯಲ್ ಮೀಡಿಯಾ ಯಾರೋ ಒಬ್ರು ಹೇಳೋದನ್ನ ಕೇಳ್ಕೊಂಡು ಈ ರೀತಿ ಮುಂದುವರಿತಿದ್ದಾರೆ ಅನ್ನೋದು ಇಲ್ಲಿ ಸೂಚನೆಯಾಗಿ ಕಾಣಿಸ್ತಾ ಇದೆ.